ಅಷ್ಟಮೋ ಮೇರುದೇವ್ಯಾಂ ತು ನಾಭೇರ್ಜಾತ ಉರುಕ್ರಮಃ ದರ್ಶಯನ್ ವರ್ತ್ಮಧೀರಾಣಾಂ ಸರ್ವಾಶ್ರಮ ನಮಸ್ಕೃತಂ. ಸ್ವಯಂಭುವಸ್ಯ ಮನೋಃ ಪುತ್ರಃ ಪ್ರಿಯವ್ರತಃ ತಸ್ಯ ಚ ಅಗ್ನಿಧ್ರಃ ತನಯಃ. ಅಗ್ನಿಧ್ರಾತ್ ವಿಪ್ರಚಿತ್ತಿ ನಾಮ್ನ್ಯಾಂ ಅಪ್ಸರಸಿ ನಾಭಿರಾಜಃ ಜಜ್ಞೆ. ಸ ಚ ಮೇರುದೇವೀಂ ಪರಿಣಿನಾಯ ತತ್ರ ಜಾತಃ ಅಯಂ ಋಷಭದೇವಃ ಸ್ವಯಂ ಅನಂತಪದ್ಮನಾಭಃ ನಾರಾಯಣಃ. ಸರ್ವೈಃ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥಾಖ್ಯೈಃ ಆಶ್ರಮೈಃ ನಮಸ್ಕೃತಂ ಯದಿದಂ ವರ್ತ್ಮ ತುರ್ಯಾಶ್ರಮ ನಾಮಕಂ ತತ್ತು ಧೀರೈರೇವ ಸ್ವೀಕ್ರಿಯೇತ. ಏತಾದೃಶಂ ವರ್ತ್ಮ ತಸ್ಯ ಚ ಸನ್ಯಾಸಾಶ್ರಮಸ್ಯ ಅನುಸರಣ ಪದ್ಧತಿಂ ಅಯಂ ಲೋಕಾನ್ ದರ್ಶಯನ್ ಸಹ ಭುವಿ ಚಚಾರ. ಅಸ್ಯ ಚ ಕಥಾ ಪಂಚಮೇ ಸ್ಕಂಧೆ ವಿಸ್ತೃತರೂಪೇಣ ಸಂವರ್ಣಿತೆ. ಅಯಂ ಅಷ್ಟಮಃ ಅವತಾರಃ. ಸ್ವಯಂಭುವ ಮನುವಿನ ಮಗ ಪ್ರಿಯವ್ರತ ಅಂತ. ಆ ಪ್ರಿಯವ್ರತನ ಮಗನೇ ಅಗ್ನಿಧ್ರ. ಅಗ್ನಿಧ್ರ ರಾಜನಿಂದ ವಿಪ್ರಚಿತ್ತಿ ಎನ್ನುವ ಅಪ್ಸರ ಸ್ತ್ರೀಯಲ್ಲಿ 9 ಜನ ಮಕ್ಕಳು ಹುಟ್ಟಿದ್ರು. ಅವರಲ್ಲಿ ನಾಭಿರಾಜ ಹಿರಿಯ. ನಾಭಿರಾಜ ಮೇರುದೇವಿಯನ್ನು ಮದುವೆ ಮಾಡಿಕೊಂಡಿದ್ದ. ಅವಳಲ್ಲಿ ವೃಷಭದೇವ ಅನ್ನುವ ಮಗನನ್ನು ಪಡೆದ. ಆ ಋಷಭದೇವನೇ ಪರಮಾತ್ಮನ ಸಾಕ್ಷಾತ್ ರೂಪ. ಅದನ್ನು ಇಲ್ಲಿ ವರ್ಣನೆ ಮಾಡ್ತಿದ್ದಾರೆ. ಸನ್ಯಾಸಾಶ್ರಮ ಅನ್ನೋದು ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ ಮತ್ತು ವಾನಪ್ರಸ್ಥಾಶ್ರಮಕ್ಕೆ ಪೂಜ್ಯವಾದದ್ದು. ಅದಕ್ಕೆ ಅದನ್ನು ತುರಿಯಾಶ್ರಮ, ಶ್ರೇಷ್ಠವಾದ ಆಶ್ರಮ ಅಂತಲೂ ಹೀಗೆ ವರ್ಣನೆ ಮಾಡ್ತಾರೆ. ಆ ಆಶ್ರಮವನ್ನು ಸ್ವೀಕರಿಸಿದವನು ನಡೆಯಬೇಕು ಹೇಗೆ ಅಂತನ್ನೋದನ್ನು ಈಗ ಜಗತ್ತಿಗೆ ಅನನ್ಯವಾದ ರೀತಿಯಲ್ಲಿ ತೋರಿಸಿದವನು. ಉರುಕ್ರಮ ಅಂತಿದೆ. ಉರುಕ್ರಮ ಅಂದರೆ ಇಲ್ಲಿ ತ್ರಿವಿಕ್ರಮ ಅಂತ ಅರ್ಥ ಅಲ್ಲ. ಉರುಕ್ರಮ ಅಂದರೆ ಆ ಪುರುಷನಾಮಕನಾದ ಭಗವಂತ ಅಂತಲೇ ಅರ್ಥ. ಪುರುಷ ಅಂದರೆ ಪೂರ್ಣ, ಉರುಕ್ರಮ ಅಂದ್ರೂ ಹೆಚ್ಚು ಕಡಿಮೆ ಪೂರ್ಣ ಅಂತಲೇ ಅರ್ಥ. ಪೂರ್ಣತ್ವಾತ್ ಪುರುಷ ಸ್ಮೃತಃ ಅಂತ ಆಚಾರ್ಯರು ಪುರುಷ ಶಬ್ದದ ಅರ್ಥವನ್ನು ಹೇಳಿದ್ದಾರೆ. ಕ್ರಮ ಅಂದರೆ ಅವನ ಗತಿ. ಆ ಭಗವಂತನ ಗತಿ ಉರು, ಪೂರ್ಣವಾದದ್ದು, ಬಹಳವಾದದ್ದು, ಅನಂತವಾದದ್ದು. ಆದ್ದರಿಂದ ಉರುಕ್ರಮ ಅಂದರು, ಪುರುಷ ಅಂದರು, ಪೂರ್ಣ ಅಂದರು ಒಂದೇ ಅರ್ಥ. ಶುಕ್ಲ ಶೋಣಿತಗಳ ತಂದೆ ತಾಯಿಂದರ ಶುಕ್ಲ ಶೋಣಿತಗಳಿಂದ ಅದರ ಸಂಬಂಧದಿಂದ ಹುಟ್ಟಿದ ಸ್ವರೂಪ ಅಲ್ಲ ಒಂದು ಅಂತ ದಿವ್ಯವಾದಂಥ ಅವತಾರ. ಇಲ್ಲಿ ಯಾವುದೇ ವ್ಯಾಖ್ಯಾನಗಳಲ್ಲಿಯೂ ವಿಶೇಷ ಅಂಶ ಅಂತ ಅನ್ನೋದೇನಿಲ್ಲ. ಆದರೆ ರಾಧಾಕೃಷ್ಣ ಅನ್ನುವ ಒಂದು ವ್ಯಾಖ್ಯಾನದಲ್ಲಿ ಇದಕ್ಕೆ ಒಂದು ಸಾಂಕೇತಿಕವಾದಂಥ ಅರ್ಥವನ್ನು ಹೇಳಿದ್ದಾರೆ. ಸ್ವಯಂ ವ್ಯಾಸರಿಗೆ ಆ ಅರ್ಥ ಅಭಿಪ್ರೇತ ಇತ್ತೋ ಇಲ್ಲವೋ ಅದನ್ನೆಲ್ಲ ನಾವು ಊಹಿಸುವುದು ಕಷ್ಟ. ಅಂತೂ ಒಂದು ಅರ್ಥ ಹೇಳಿದ್ದಾರೆ, ಅದನ್ನು ಗಮನಿಸಬೇಕು. ಒಟ್ಟಾರೆ ಮಹಾಭಾರತ, ರಾಮಾಯಣ, ಭಾಗವತಗಳಿಗೆಲ್ಲ ಹೀಗೊಂದು ಅಂತರಾರ್ಥ ಇರುವುದಂತೂ ನಿಜ. ಬೇರೆ ಬೇರೆ ಜ್ಞಾನಿಗಳು ಅದನ್ನು ಹೀಗೆಲ್ಲ ಸ್ವೀಕಾರ ಮಾಡ್ತಾರೆ. ಇಲ್ಲಿ ಪರಮಹಂಸ ಮಾರ್ಗವನ್ನು ಆತ ನಡೆದು ತೋರಿಸಿದ ಋಷಭದೇವ ಅಂತ ಬಂತಲ್ಲ. ಪರಮಹಂಸ ಮಾರ್ಗ ಅಂದರೆ ಉಚ್ಛ್ವಾಸ ನಿಶ್ವಾಸ ಮೂಲ ಸ್ಪಂದನಸ್ಯ ಸಂಕೇತ ಪರಮಹಂಸ ಮಾರ್ಗ. ನಾವು ಶ್ವಾಸೋಚ್ಛ್ವಾಸ ಏನು ಮಾಡ್ತೇವೆ ಅದಕ್ಕೆ ಕಾರಣವಾದಂಥ ಒಂದು ಚಟುವಟಿಕೆಯೇ ಈ ಪರಮಹಂಸ ಮಾರ್ಗ. ಅದು ಸಂಕೇತ. ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡುವುದು ಅಂದರೆ ಆ ಉಚ್ಛ್ವಾಸ ನಿಶ್ವಾಸಕ್ಕೆ ಬೇಕಾದ ಪ್ರಯತ್ನವನ್ನು ಮಾಡುವುದು ಅಂತ ಅದರ ಅಭಿಪ್ರಾಯ. ಇಲ್ಲಿ ಮೇರುದೇವಿ ಅಂತ ಆ ಋಷಭನಾಮಕ ಪರಮಾತ್ಮನ ತಾಯಿ, ನಾಭಿ ಅಂತ ಅವನ ತಂದೆ.
ಆ ಮೇರುದೇವಿ ಮತ್ತು ನಾಭಿರಾಜ ಅಂತ ಏನಿದೆ, ಹಾಗೆ ಉರುಕ್ರಮ ಅಂತ ಭಗವಂತನ ಹೆಸರಿದೆ, ಅದಕ್ಕೆಲ್ಲದಕ್ಕೂ ಒಂದು ಸಂಕೇತಾರ್ಥ ಇದೆ ಅಂತಾರೆ ಅವರು. ಕುಂಡಲಿನಿ ಪ್ರಣವೋಪಾಸನ ಯೋಗ ಸಮನ್ವಯ ಅತ್ತ ಸೂಚಿತ. ಕುಂಡಲಿನಿ ಶಕ್ತಿಯನ್ನು ಜಾಗೃತ ಮಾಡಿಕೊಂಡು ಆ ಜಾಗೃತ ಮಾಡ್ಕೊಳ್ಳಿಕ್ಕೋಸ್ಕರ ಏನು ಪ್ರಣವೋಪಾಸನೆಯನ್ನು ಮಾಡ್ತಾರೆ ಅದನ್ನು ಇಲ್ಲಿ ಸೂಚನೆ ಮಾಡಿದ್ದಾರೆ ಅಂತಾರೆ. ಮೇರುದೇವಿ ಆ ಕುಂಡಲಿನಿ ಶಕ್ತಿಯ ಪ್ರಸಾರದ ಒಂದು ಸಂಕೇತ. ಕುಂಡಲಿನಿ ಶಕ್ತಿ ಅನ್ನೋ ಶಬ್ದವೂ ಕೂಡ ಸ್ತ್ರೀಲಿಂಗದಲ್ಲಿದೆ, ಮೇರುದೇವಿಯು ಕೂಡ ಸ್ತ್ರೀಯೇ. ಆ ಕುಂಡಲಿನಿ ಶಕ್ತಿಯ ಪ್ರಸಾರ, ಅದರೊಂದು ಜಾಗೃತಿ ಏನಿದೆ ಅದನ್ನು ಮೇರುದೇವಿ ಎಂಬ ಶಬ್ದದಿಂದ ನಾವು ತಿಳ್ಕೋಬೇಕು. ಮತ್ತು ನಾಭಿ ಅಂತೇನಿದೆ, ಆ ನಾಭಿಯಲ್ಲೇ ಎಲ್ಲ ಶಬ್ದಗಳು ಹುಟ್ಟೋದು ಮೂಲತಃ, ಇದು ನಮ್ಗೆ ಗೊತ್ತಿದೆ. ನಾಭಿಯಲ್ಲಿ ಶಬ್ದಗಳು ಹುಟ್ಟಿ ಅಲ್ಲಿಂದ ಹೊಟ್ಟೆ, ಹೃದಯ, ಕಂಠ ಹೀಗೆಲ್ಲ ಅನೇಕ ಸ್ಥಾನಗಳನ್ನು ಹಾದು ಮುಂದೆ ತುಟಿಗಳಿಂದ ಅದು ಹೊರಗೆ ಬಂದು ಕೇಳಿಸ್ತದೆ. ಅದರಿಂದ ಅಲ್ಲಿ ಋಷಭನಾಮಕ ಪರಮಾತ್ಮನ ತಂದೆ ನಾಭಿ ಏನಿದ್ದಾನೆ, ಆ ನಾಭಿ ಎಂಬ ಶಬ್ದದಿಂದ ಶಬ್ದದ ಉತ್ಪತ್ತಿಯ ಸ್ಥಾನವನ್ನು ಸ್ವೀಕಾರ ಮಾಡಬೇಕಂತ. ಮತ್ತು ಅವರಿಂದ ಹುಟ್ಟಿದವನು ಈ ಉರುಕ್ರಮ, ಅಂದರೆ ಅವನೇ ಶ್ವಾಸಕ್ರಮ. ನಾವೇನು ಶ್ವಾಸೋಚ್ಛ್ವಾಸವನ್ನು ಸ್ವೀಕಾರ ಮಾಡ್ತೀವಿ ಅದನ್ನು ಅವನು ಹೀಗೆ ನಾವು ಸ್ವೀಕಾರ ಮಾಡ್ಬೋದು. ಉಚ್ಛ್ವಾಸ ನಿಶ್ವಾಸಗಳನ್ನು ಸಮೀಕರಿಸಿ ಯಾರು ಪ್ರಣವವನ್ನು ಉಪಾಸನೆ ಮಾಡ್ತಾರೆ, ಓಂಕಾರವನ್ನು, ಅವರಿಗೆ ಕುಂಡಲಿನಿ ಶಕ್ತಿ ಜಾಗೃತ ಆಗ್ತದೆ. ಇದು ಕೂಡ ಪಾತಂಜಲಿ ಯೋಗಕ್ಕೆ ಅನುಗುಣವಾಗಿದೆ ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ. ಇಂಥ ಕುಂಡಲಿನಿ ಶಕ್ತಿಯನ್ನು ಜಾಗೃತ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ನಾನೇನು ಮಾಡಿಲ್ಲ. ನನಗೆ ಯೋಗ ಮಾರ್ಗದಲ್ಲಿ ವೈಯಕ್ತಿಕವಾಗಿ ಹೆಚ್ಚು ಒಲವಿಲ್ಲ. ದೇಹದ ಸುಸ್ಥಿತಿಗಾಗಿ ಏನು ಒಂದಿಷ್ಟು ಯೋಗಾಸನ ಮಾಡ್ತೀವಿ, ಹಾಗೆ ಪ್ರಾಣಾಯಾಮ ಇತ್ಯಾದಿಗಳನ್ನು ಮಾಡ್ತೀವಿ, ಅದು ಸರಿ. ಅದಲ್ಲದೆ ಆಹ್ನಿಕದ ಭಾಗವಾಗಿ 1, 2, 4 ಅನುಪಾತದಲ್ಲಿ ಏನು ಪ್ರಾಣಾಯಾಮ ಮಾಡ್ತೀವಿ ಅದಂತೂ ಶಾಸ್ತ್ರವಿಹಿತವಾದದ್ದೇ. ಇಷ್ಟನ್ನು ಬಿಟ್ಟರೆ ಕುಂಡಲಿನಿ ಶಕ್ತಿಯ ಜಾಗೃತಿಗಾಗಿ ವಿಶೇಷ ಪ್ರಯತ್ನವನ್ನು ನಾನೇನು ಮಾಡ್ತಿಲ್ಲ. ಅದನ್ನು ಮಾಡಿದರೆ ಅನೇಕ ಸಿದ್ಧಿಗಳು ಕರಗತಾಗ್ತವೆ ಅಂತಲೂ ಕೂಡ ಕೇಳಿದ್ದೇನೆ. ಆದರೆ ನಮ್ಮ ಗುರಿ ಶ್ರವಣ, ಮನನ, ಧ್ಯಾನ, ಅದರ ಮೂಲಕ ಭಗವಂತನ ಸಾಕ್ಷಾತ್ಕಾರ. ಅದಕ್ಕೆ ಬೇಕಾಗಿ ಶೌಚಾಸನೆ ತ್ವಂಗ ಮಾತ್ರಂ ಅಂತ ಹೇಳಿದಂತೆ ಈ ನಮ್ಮ ಯೋಗಾಸನಗಳು, ಪ್ರಾಣಾಯಾಮ ಮೊದಲಾದವುಗಳು ಕೇವಲ ಅಂಗ ಮಾತ್ರ. ಅದರ ಮೂಲಕ ಮನಸ್ಸನ್ನು ನಾವು ಸ್ಥಿರವಾಗಿಟ್ಕೊಂಡು ಧ್ಯಾನ ಮಾಡಬೇಕು. ಆ ಧ್ಯಾನಕ್ಕೆ ಪೂರ್ವಭಾವಿಯಾಗಿ ಮನನವನ್ನು ಮತ್ತು ಶ್ರವಣವನ್ನು ಸರಿಯಾದ ರೀತಿಯಲ್ಲಿ ನಾವು ಮಾಡಿರಬೇಕು. ಅದರಿಂದ ಕುಂಡಲಿನಿ ಶಕ್ತಿ ತಾನೇ ಜಾಗೃತ ಆಗ್ತದೆ. ಮತ್ತು ಮುಖ್ಯವಾಗಿ ನಮಗೆ ಪರೋಕ್ಷ ಜ್ಞಾನ ದೃಢ ಆಗಿ ಮುಂದೆ ಮಾನಸಾಪರೋಕ್ಷ ಆಗಿ ಹಾಗೆ ಸ್ವರೂಪಾಪರೋಕ್ಷ ಆಗ್ತದೆ. ಅದರಿಂದ ಕುಂಡಲಿನಿ ಶಕ್ತಿ ಜಾಗೃತ ಆಗುವುದು ಅಂತನ್ನೋದು ಬಹಳ ದೊಡ್ಡ ಸಾಧನೆ ಏನಲ್ಲ. ಒಳಗೆ ನಮ್ಮ ಸಾಧನೆಯಿಂದ ದೈವ ಸನ್ನಿಧಾನ, ಭಗವಂತನ ಸನ್ನಿಧಾನ, ಹಾಗೆ ನಮ್ಮ ಅಧ್ಯಾತ್ಮದ ಶಕ್ತಿ ಜಾಗೃತ ಆಗ್ತಿದ್ರೆ ಅದು ಅದೇ ಕುಂಡಲಿನಿ ಶಕ್ತಿ ಆಗಿದ್ದರೆ ಅದು ವಿಚಾರ ಬೇರೆ. ಕುಂಡಲಿನಿ ಶಕ್ತಿಯ ಜಾಗೃತಿಯ ಬಗ್ಗೆ ವಿಶೇಷವಾದ ಪ್ರಯತ್ನದ ಅಗತ್ಯ ಏನೂ ಇಲ್ಲ ಅಂತ ನನ್ನ ಧೋರಣೆ. ಯಾಕೆಂದರೆ ಅದು ಗೀತಾ ಪ್ರಸ್ಥಾನದಲ್ಲಿ ಬಂದದ್ದು ಮಾತಿದೆ, ಅದಕ್ಕಾಗಿ ನಾನು ಈ ಮಾತನ್ನು ಹೇಳಿದೆ. ಭಾಗವತದಲ್ಲಿಯೂ ಆ ಮಾತು ಬಂದಿದೆ. ಭಾಗವತದ ಮಾತುಗಳನ್ನು ಆಚಾರ್ಯರು ಗೀತಾ ಪ್ರಸ್ಥಾನದಲ್ಲಿ ಉದ್ಧರಿಸಿದ್ದಾರೆ. ಸಂಪೂರ್ಣಾನಾಂ ಭವೇನ್ಮೋಕ್ಷ ವಿರಕ್ತಿ ಜ್ಞಾನ ಭಕ್ತಿಭಿ ನಿಯಮೇನ ತಥಾಪಿ ಈರಜಯಾದಿಯುತಯೋಗಿನಾಂ ವಶ್ಯತ್ವಾನ್ ಮನಸಃ ಕಿಂಚಿತ್ ಅಪಿ ಆಪ್ಯತೆ ಧ್ರುವಂ ಅಂತ. ಈರಜಯಾದಿಯುತ ಯೋಗಿನಾಂ, ಪ್ರಾಣಾಯಾಮವನ್ನು ಮಾಡಿ ಮನಸ್ಸಿನ ನಿಯಂತ್ರಣವನ್ನು ಸಾಧಿಸಿದ ಯೋಗಿಗಳಿಗೆ ಸ್ವಲ್ಪ ಬೇಗನೆ ಮುಕ್ತಿ ಆಗ್ತದೆ. ಆದರೆ ಆ ಮುಕ್ತಿ ಅದು ಅಲ್ಪ ಸುಖಕ್ಕೆ ಕಾರಣವಾದಂಥ ಮುಕ್ತಿ. ಇನ್ನು ಶ್ರವಣ ಮನನ ಧ್ಯಾನಾದಿಗಳನ್ನು ಮಾಡಿ ನಮ್ಮ ಯೋಗ್ಯತಾನುಸಾರವಾದ ಸಾಕ್ಷಾತ್ಕಾರವನ್ನು ಸಂಪಾದನೆ ಮಾಡಿ ಮುಕ್ತಿಯನ್ನು ಪಡೆಯುವುದೇನಿದೆ ಅದರಲ್ಲಿ ಸ್ವಲ್ಪ ವಿಳಂಬ ಆಗ್ತದೆ. ಆದರೆ ಅದರಿಂದ ಸುಖ ಹೆಚ್ಚಿದೆ. ಹೀಗೆ ಶಾಸ್ತ್ರದ ಮಾತೇ ಇದೆ. ಪಾನೇನತೆ ದೇವಕಥಾಸುಧಾಯಾ ಪ್ರವೃದ್ಧ ಭಕ್ತ್ಯಾ ವಿಷದಾಶಯಾಯೇ ವೈರಾಗ್ಯಸಾರಂ ಪ್ರತಿಲಭ್ಯ ಬೋಧಂ ಯಥಾಂಜಸ ತ್ವಾಪುರ ಕುಂಠಧಿಷ್ಣ್ಯಂ ಅಂತ ಇದು ಭಾಗವತದ ಮಾತಿದೆ.
ನಿನ್ನ ಕಥಾಮೃತವನ್ನು ಯಾರು ಶ್ರವಣ ಮಾಡಿ ಭಕ್ತಿಯನ್ನು ಹೆಚ್ಚಿಸಿಕೊಂಡಿದ್ದಾರೆ ಮತ್ತು ಅಂತಃಕರಣದ ಶುದ್ಧಿಯನ್ನು ಸಂಪಾದನೆ ಮಾಡಿದ್ದಾರೆ ಅವರು ನಿನ್ನನ್ನು ಬಂದು ತಲುಪ್ತಾರೆ. ತಾಮೇವ ಧೀರಾ ಪುರುಷಂ ವಿಶಂತಿ ಆತ್ಮಸಮಾಧಿಯೋಗೇನ ಬಲಿಷ್ಠಾಂ ಪ್ರಕೃತಿಂ ಜಿತ್ವ ತೇಷಾಂ ಶ್ರಮಸ್ಯಾತ್ ನತು ಸೇವಯಾತೆ. ನಿನ್ನ ಶ್ರವಣ ಮನನ ಧ್ಯಾನ ರೂಪವಾದ ಸೇವೆಯಿಂದ ಹೆಚ್ಚು ಶ್ರಮ ಆಗೋದಿಲ್ಲ. ಮುಕ್ತಿ ಸ್ವಲ್ಪ ವಿಳಂಬಿತ ಆದೀತು, ಆದರೆ ಅದರಲ್ಲಿ ಸುಖ ಹೆಚ್ಚಿದೆ. ಆದರೆ ಈ ಯೋಗ ಮಾರ್ಗ ಪ್ರಾಣಾಯಾಮದ ಮಾರ್ಗದ ಮೂಲಕ ಮುಕ್ತಿ ಬೇಗ ಸಿಕ್ಕೀತು, ಆದರೆ ಅದರಲ್ಲಿ ಸುಖ ಕಡಿಮೆ ಇದೆ. ಏತು ತದ್ಭಾವಿತಾಲೋಕೆ ಏಕಾಂತಿತ್ವ ಸಮಾಶ್ರಿತಾ ಏತದಭ್ಯಧಿಕಂ ತೇಷಾಂ ತತ್ತೇಜ ಪ್ರವಿಶಂತ್ಯುತ ಅಂತ ಮೋಕ್ಷ ಧರ್ಮ ಪರ್ವದ ಮಾತನ್ನು ಕೂಡ ಆಚಾರ್ಯರಲ್ಲಿ ಉದ್ಧರಿಸ್ತಾರೆ. ಯಾರು ಭಗವಂತನಲ್ಲಿ ಭಕ್ತಿಯನ್ನು ಮಾಡ್ತಾರೆ ಅವರಿಗೆ ಏತದಭ್ಯಧಿಕಂ, ಯೋಗ ಮಾರ್ಗವನ್ನು ಅವಲಂಬಿಸಿದವರಿಗಿಂತ ಹೆಚ್ಚಿನ ಸುಖ, ಅದಕ್ಕಿಂತ ಮೊದಲು ಹೆಚ್ಚಿನ ಜ್ಞಾನ ಮತ್ತು ಹೆಚ್ಚಿನ ಸುಖ ಪ್ರಾಪ್ತ ಆಗ್ತದೆ ಅಂತಿದೆ. ಇದನ್ನು ನಾವು ಸಾಧಕರು ಯಾವತ್ತೂ ಕೂಡ ಗಮನದಲ್ಲಿ ಇಟ್ಕೊಂಡಿರಬೇಕು. ಅಂತೂ ಶ್ರೀಧರಿ ವ್ಯಾಖ್ಯಾನದಲ್ಲಿ ಏನೊಂದು ಅರ್ಥ ಹೇಳಿದ್ದಾರೆ, ಅದನ್ನು ಹೇಳಿದ್ದೇನೆ ಅಷ್ಟೆ. ಮುಖ್ಯವಾಗಿ ಋಷಭನಾಮಕ ಪರಮಾತ್ಮನ ಉಪಾಸನೆ ನಮಗೆ ನಮ್ಮ ದ್ವಂದ್ವಗಳನ್ನು ಮೆಟ್ಟಿ ನಿಲ್ಲುವುದರಲ್ಲಿ ಸಹಕಾರಿಯಾಗ್ತದೆ. ದ್ವಂದ್ವಾದ್ ಭಯಾದ್ ಋಷಭೋ ನಿರ್ಜಿತಾತ್ಮ ಅಂತ ಭಾಗವತದಲ್ಲಿ ನಾರಾಯಣ ವರ್ಮದಲ್ಲಿ ಹೇಳ್ತಾರೆ. ನಿರ್ಜಿತಾತ್ಮ ಅವನು, ಮನೋನಿಗ್ರಹವನ್ನು ಸಾಧಿಸಿದಂಥವನು, ಅದನ್ನು ಹೇಗೆ ಸಾಧಿಸಬೇಕು ಅಂತ ಜಗತ್ತಿಗೆ ತೋರಿದವನು. ಅನೇಕ ಥರದ ದ್ವಂದ್ವಗಳು, ಶೀತ ಉಷ್ಣ ಸುಖ ದುಃಖ ಮೊದಲಾದ ದ್ವಂದ್ವಗಳು, ಹಾಗೆ ಧರ್ಮವನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ದ್ವಂದ್ವ, ಧರ್ಮ ಯಾವುದು ಅಂತ ತೀರ್ಮಾನ ಆದಮೇಲೂ ಕೂಡ ಅದನ್ನು ಹೇಗೆ ಆಚರಿಸಬೇಕು ಅಂತ ದ್ವಂದ್ವ, ಅನೇಕ ಬಾರಿ ಧರ್ಮ ಯಾವುದು ಅಂತ ಅನ್ನೋದ್ರ ಬಗ್ಗೆನೇ ನಮಗೆ ದ್ವಂದ್ವ, ಹೀಗೆಲ್ಲ ಇರ್ತದೆ. ಈ ಎಲ್ಲ ದ್ವಂದ್ವಗಳಿಂದ ಭಗವಂತ ನಮ್ಮನ್ನು ಕಾಪಾಡಲಿ ಅಂತ ನಾರಾಯಣ ವರ್ಮ ಆ ಋಷಭನಾಮಕ ಪರಮಾತ್ಮನನ್ನು ಸ್ತುತಿಸುವುದನ್ನು ತಿಳಿಸಿದೆ. ಋಷಭ ಅನ್ನೋ ಶಬ್ದ ಋಷ ಅನ್ನೋ ಶಬ್ದದಿಂದ ಹುಟ್ಟಿದೆ, ಧಾತುವಿನಿಂದ. ಅದಕ್ಕೆ ಸೇಚನ ಮಾಡುವವನು, ತತ್ವಜ್ಞಾನವನ್ನು ಮತ್ತು ಮುಕ್ತಿ ಸುಖವನ್ನು ನಮಗೆ ಸೇಚನ ಮಾಡುವವನು, ಅದನ್ನು ಸಿಂಪಡಿಸಿ ಸಂಸಾರದಲ್ಲಿ ಬೆಂದಂಥ ನಮಗೆ ತಂಪಿರೆಯುವವನು ಅಂತ ಅದರ ಅಭಿಪ್ರಾಯ ಆಗ್ತದೆ. ಇದು ಆ ಋಷಭದೇವರ ಬಗ್ಗೆ ನಮಗೆ ಕಾಣಿಸುವಂಥ ಮಾಹಿತಿ. ಅಥ ಪೃಥೋ ನವಮಃ ಅವತಾರಃ ಅತ್ರ ಚತುರ್ದಶೇ ಶ್ಲೋಕೆ ಸಂಗೃಹ್ಯತೆ. ಋಷಿಭಿಃ ವೇನಂ ಹತ್ವಾ ಭಗವಾನ್ ಪ್ರಾರ್ಥಿತಃ ತಥಾ ಚ ಪ್ರಾರ್ಥಿತಃ ಅಯಂ ಭಗವಾನ್ ನವಮಂ ಪಾರ್ಥಿವಾಖ್ಯಂ ಅವತಾರಂ ಪ್ರಾಪ. ಭುವಂ ಚ ಗಾಂ ಕೃತ್ವಾ ತಸ್ಯಾಹ ನಾನಾವಿಧಾನ್ ಪದಾರ್ಥಾನ್ ಅಯಂ ದುದೋಹ ತೇನಾಯಂ ಸತ್ಯಸಂಕಲ್ಪಃ ಇತಿ ಗೀಯತೆ. ಅಸ್ಮಿಂಶ್ಚ ಪೃಥೌ ಶಂಖಿ ಚಕ್ರಿ ಚತುರ್ಭುಜಃ ನಾರಾಯಣಃ ಆವಿಷ್ಟಃ ಶೇತೆ. ಅಯಂ ಚ ಪೃಥುಃ ನಾಮ ಮಹಾರಾಜಃ. ತತ್ರ ಪ್ರಭುಃ ವಿಷ್ಣುಃ ಸ್ವಯಂ ಪೃಥುನಾಮ ಚತುರ್ಬಾಹುಃ ಪ್ರವಿವೇಶ. ತಸ್ಯ ಚ ಪ್ರವೇಶಸ್ಯ ಕಾರಣಂ ತಸ್ಯ ರಾಜ್ಞಃ ಜನ್ಮನಿ ಕೃತಂ ಪ್ರಾರ್ಥನಮೇವ. ಮುಂದೆ ಈಗ 9ನೇ ಅವತಾರ ಪೃಥು ಚಕ್ರವರ್ತಿಯ ಅವತಾರವನ್ನು ವರ್ಣನೆ ಮಾಡ್ತಾರೆ. ಈ ಪೃಥು ಚಕ್ರವರ್ತಿಯ ಅವತಾರವನ್ನು ವರ್ಣನೆ ಮಾಡುವುದಕ್ಕೆ ಕಾರಣ ಏನಂದರೆ, ಅವನೇನು ಸ್ವಯಂ ಭಗವಂತನ ಅವತಾರ ಅಲ್ಲ, ಆದರೆ ಭಗವಂತ ಅವನಲ್ಲಿ ಪೃಥು ಎಂಬ ಹೆಸರಿನಿಂದನೇ ಆವಿಷ್ಟನಾಗಿದ್ದ. ಅದಕ್ಕಾಗಿ ಅದನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಆಚಾರ್ಯರು ಇಲ್ಲಿಯೂ ಭಾಗವತ ತಾತ್ಪರ್ಯ ಬರೀತಾರೆ. ಆವಿವೇಶ ಪೃಥುಂ ದೇವ, ಶಂಖ ಚಕ್ರಗಳನ್ನು ಹಿಡಿಕೊಂಡು ಚತುರ್ಭುಜನಾಗಿ ಭಗವಂತ ಆ ಪೃಥು ಚಕ್ರವರ್ತಿಯನ್ನು ಆವಿಷ್ಟನಾಗಿದ್ದಾನೆ. ಚತುರ್ಭುಜನಾಗಿದ್ದಾನೆ ಅಂತ ಬಂದಿದ್ದರಿಂದ ಇನ್ನೆರಡು ಹಸ್ತಗಳಲ್ಲಿ ವರಹಸ್ತ ಮತ್ತು ಅಭಯಹಸ್ತ,
ವರಹಸ್ತ ಅಂದರೆ ಅಂಗೈ ಮೇಲೆ ಚಾಚಿದ್ದು, ಅಭಯಹಸ್ತ ಅಂದರೆ ಅಂಗೈ ಕೆಳಗೆ ಚಾಚಿದ್ದು ಅಂತ ಹೀಗೆ ನಾವು ಊಹಿಸಬಹುದು. 2ನೇ ಸ್ಕಂದದಲ್ಲಿ ಮುಂದೆ 7ನೇ ಅಧ್ಯಾಯದಲ್ಲಿ ಪೃಥುರ್ನಾಮ ಮಹಾರಾಜ, ಪೃಥು ಅಂತ ಒಬ್ಬ ಚಕ್ರವರ್ತಿ, ಅವನೊಬ್ಬ ಜೀವ. ಅವನಲ್ಲಿ ಪೃಥು ಎಂಬ ಹೆಸರಿನಿಂದಲೇ ಚತುರ್ಬಾಹುವಾಗಿ ಭಗವಂತ ಆವಿಷ್ಟನಾಗಿ ಇದ್ದ. ಅವನ ಆ ಪೃಥುವಿನ ಜನ್ಮದ ಉದ್ದಕ್ಕೂ, ಅವನ ಜೀವನದ ಉದ್ದಕ್ಕೂ. ಹಿಂದೆ ಪೃಥು ಚಕ್ರವರ್ತಿ ಅಂಥದ್ದೊಂದು ತಪಸ್ಸನ್ನೇ ಮಾಡಿದ್ದಂತೆ. ನಾನು ಮುಂದಿನ ಜನ್ಮದಲ್ಲಿ ಹುಟ್ಟುವಾಗ, ರಾಜನಾಗಿ ಹುಟ್ಟುವಾಗ ನನ್ನಲ್ಲಿ ನೀನು ಪ್ರವೇಶಿಸಿ ನನ್ನಿಂದ ಈ ಕಾರ್ಯಗಳನ್ನು ಮಾಡಿಸಿಕೊಡಬೇಕು ಅಂತ. ಈಗ ಈ ಜನ್ಮ ಬಂದಾಗ ಋಷಿಗಳು ಕೂಡ ಅವನನ್ನು ಪ್ರಾರ್ಥನೆ ಮಾಡಿದರು. 2ನೇ ಸ್ಕಂದದಲ್ಲಿ ಆ 7ನೇ ಅಧ್ಯಾಯದ ಶ್ಲೋಕದಲ್ಲಿ ಈ ಪೃಥು ಚಕ್ರವರ್ತಿ, ಮುಂದೆ ಪೃಥು ಚಕ್ರವರ್ತಿ ಆಗುವವನು ಭಗವಂತನನ್ನು ಹಿಂದಿನ ಜನ್ಮದಲ್ಲೇ ಪ್ರಾರ್ಥನೆ ಮಾಡಿದ್ದ ಅಂತ ಒಂದಿದೆ. ಆದ್ದರಿಂದ ಅವನ ಪ್ರಾರ್ಥನೆಯೂ ಅಲ್ಲಿತ್ತು, ಹಾಗೆ ಋಷಿಗಳ ಪ್ರಾರ್ಥನೆಯೂ ಇತ್ತು. ಋಷಿಗಳ ಪ್ರಾರ್ಥನೆ ಇತ್ತು ಅಂತ ಈಗ ನಾವು ನೋಡ್ತಿರುವ 14ನೇ ಶ್ಲೋಕ ಹೇಳ್ತದೆ. ಈ ಪೃಥುವಿನ ತಂದೆ ವೇನ, ಅವನು ಪ್ರಜಾಪೀಠಕನಾಗಿದ್ದ. ಅದ್ರ ಬಗ್ಗೆ ಹೆಚ್ಚಿನ ಅಂಶಗಳನ್ನು ನಾವು ಮುಂದೆ 4ನೇ ಸ್ಕಂದದಲ್ಲಿ ನೋಡ್ತೇವೆ. ಅವನನ್ನು ಋಷಿಗಳು ಹುಂಕಾರದಿಂದ ಕೊಂದು ಹಾಕಿದರು. ಮುಂದೆ ಅವನ ಶರೀರವನ್ನು ಅವರು ಕಡದರಂತೆ, ಅಂದರೆ ಸಂಘರ್ಷಕ್ಕೆ ಒಳಪಡಿಸಿದರು. ಅಲ್ಲಿ ಹುಟ್ಟಿದವನೇ ಈ ಪೃಥು ಅಂತ ಚಕ್ರವರ್ತಿ. ಆವಾಗ ಅದೇ ಋಷಿಗಳು ಆ ಭಗವಂತನನ್ನು ಪ್ರಾರ್ಥಿಸಿದ್ರು ಕೂಡ, ನೀನು ಇಲ್ಲಿ ಜನಿಸಬೇಕು ಅಂತ. ಆದ್ದರಿಂದ ಪೃಥು ಚಕ್ರವರ್ತಿಯೂ ಹುಟ್ಟಿದ, ಅವನೊಳಗೆ ಆವಿಷ್ಟನಾಗಿ ಈ ಭಗವಂತನೂ ಕೂಡ ಹುಟ್ಟಿದ. ಈಗಿನ ಶ್ಲೋಕದ ಅನುವಾದವನ್ನು ನಾವು ಗಮನಿಸಿದರೆ, ಈಗೇನು 1ನೇ ಸ್ಕಂದದಲ್ಲಿ ಶ್ಲೋಕ ಇದೆ, ಇದನ್ನು ಸ್ವಲ್ಪ ನಾವು ಗಮನಿಸಿದರೆ, 9ನೇದ್ದು ಪೃಥು ಚಕ್ರವರ್ತಿಯ ಶರೀರದಲ್ಲಿ ಆವಿಷ್ಟವಾದ ಭಗವದ್ರೂಪ ಋಷಿಮುನಿಗಳ ಪ್ರಾರ್ಥನೆಯಂತೆ ಗೋರೂಪದ ಪೃಥ್ವಿಯಿಂದ ಸಸ್ಯಗಳ ಮೊದಲಾದ ಸಾರ ಪದಾರ್ಥಗಳನ್ನು ಹಾಲಿನ ರೂಪದಿಂದ ಕರೆದುಕೊಟ್ಟ ಅಂತಿದೆ. ಹಾಗೆ ಋಷಿಮುನಿಗಳ ಪ್ರಾರ್ಥನೆಯಂತೆ ಅವನು ಹಾಲು ಕರೆದದ್ದು. ಆದರೆ ಋಷಿಮುನಿಗಳ ಪ್ರಾರ್ಥನೆಯಂತೆ ಭಗವಂತ ಅಲ್ಲಿ ಆವಿಷ್ಟನಾದ ಅನ್ನೋದು ಈಗಿನ ಅನುವಾದದಲ್ಲಿ ಕಾಣಿಸೋದಿಲ್ಲ. ಆ ಅನುವಾದದ ಆ ಅಂಶದ ಬಗ್ಗೆ ಸ್ವಲ್ಪ ಎಚ್ಚರ ಇರಬೇಕು. ಭಾಗವತ ಶ್ಲೋಕವೇ ಹೇಳುವಂತೆ ಋಷಿಭಿರ್ ಯಾಚಿತೋ ಭೇಜೆ ನವಮಂ ಪಾರ್ಥವಂ ವಪುಹೋ. ಅವನು ಋಷಿಗಳ ಪ್ರಾರ್ಥನೆಯಂತೆ ಆ ಪೃಥು ಚಕ್ರವರ್ತಿಯಲ್ಲಿ ಪ್ರವಿಷ್ಟನಾದ ಭಗವಂತ ಅಂತ ಸ್ಪಷ್ಟವಾಗಿ ಶ್ಲೋಕವೇ ಹೇಳಿದೆ. ಆದ್ದರಿಂದ ಋಷಿಗಳ ಪ್ರಾರ್ಥನೆಯಂತೆ ಅವನು ಆ ಪೃಥುವಿನೊಳಗೆ ಪ್ರವಿಷ್ಟನಾದ. ಹಾಗೇನೆ ಋಷಿ ಮುನಿಗಳ ಪ್ರಾರ್ಥನೆಯಂತೆ ಆ ಭೂಮಿ ಬರಡಾಗಿದ್ದಾಗ, ಎಲ್ಲಿಯೂ ಜನರಿಗೆ ಆಹಾರ ಮೊದಲಾದವುಗಳು ಸಿಗದಂತಾದಾಗ ಎಲ್ಲ ಸಾರ ಪದಾರ್ಥಗಳನ್ನು ಭೂಮಿ ಎಂಬ ಗೋವಿನಿಂದ ಹಾಲಿನ ರೂಪದಲ್ಲಿ ಕರೆದು ಜನಜೀವನವನ್ನು ಸಂಪನ್ನವನ್ನಾಗಿ ಮಾಡಿದ ಅಂತ ನಾವು ತಿಳ್ಕೊಳ್ಬೇಕು. ಯಾಕೆಂದರೆ ಮುಂದೆ ಭಾಗವತ ತಾತ್ಪರ್ಯದಲ್ಲಿ ಪೃಥು ಎಂಬ ಒಬ್ಬ ಚಕ್ರವರ್ತಿ ಇದ್ದ, ಅವನನ್ನು ಹರಿ ಪೃಥು ಎಂಬ ಹೆಸರಿನಿಂದನೇ ಪ್ರವೇಶಿಸಿದ್ದ. ಯಾಕೆಂದರೆ ಪೃಥು ಪೂರ್ವ ಜನ್ಮದಲ್ಲಿ ಅದನ್ನು ಪ್ರಾರ್ಥನೆ ಮಾಡಿದ್ದ. ಈಗ ಮುನಿಗಳೂ ಪ್ರಾರ್ಥನೆ ಮಾಡಿದರು ಅಂತ ಅನುವಾದ ಮಾಡಿದ್ದಾರೆ. ಆದ್ದರಿಂದ ಮುಂದೆ ಅನುವಾದ ಸರಿ ಇದೆ 2ನೇ ಸ್ಕಂದದಲ್ಲಿ. ಅದನ್ನು ಈಗಿನ ಅನುವಾದಕ್ಕೆ ನಾವು ಜೋಡಿಸ್ಕೊಳ್ಬೇಕು. ಇತರ ಅನೇಕ ವ್ಯಾಖ್ಯಾನಕಾರರೆಲ್ಲ ಈ ಪೃಥು ಅನ್ನುವ ರೂಪವೇ ಭಗವಂತನ ಒಂದು ಅವತಾರ, ಪೃಥು ಅನ್ನುವ ಚಕ್ರವರ್ತಿಯೇ ಭಗವಂತನ ಸಾಕ್ಷಾತ್ ಅವತಾರ ಅಂತ ಹೀಗೆ ಭ್ರಮಿಸಿರ್ತಾರೆ. ಅದು ಸರಿಯಲ್ಲ. ಪೃಥು ಅಂತ ಒಬ್ಬ ಜೀವ ಬೇರೆ, ಅವನೊಳಗಿರುವ ಭಗವಂತನ ಆವಿಷ್ಟ ರೂಪವನ್ನು ಮಾತ್ರ ಇಲ್ಲಿ ವರ್ಣನೆ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಪೃಥು ಅವತಾರ ಮಾಹ ಅಂತಲೇ ಉಳಿದವರು ವ್ಯಾಖ್ಯಾನ ಮಾಡಿದ್ದಾರೆ. ಶ್ರೀಧರಿ ವ್ಯಾಖ್ಯಾನ ಮೊದಲಾದ ಕಡೆ, ಕೆಲವು ಕಡೆ ಪಾರ್ಥಿವಂ ಅಂತಿದೆ, ಕೆಲವು ಕಡೆ ಪಾರ್ಥವಂ ಅಂತಿದೆ. ಪಾರ್ಥಿವ ಅಂದರೆ ರಾಜ ಅಂತ ಅರ್ಥ. ರಾಜರೂಪನಾದ ಪೃಥು ಚಕ್ರವರ್ತಿಯೊಳಗೆ ಇವನಿದ್ದ. ಪಾರ್ಥವ ಅಂತಿದ್ರೆ ಪೃಥೋಹೋ ಇದಂ, ಪೃಥು ಚಕ್ರವರ್ತಿಗೆ ಸಂಬಂಧಪಟ್ಟ ದೇಹ, ಅದು ಪಾರ್ಥವ. ಪಾರ್ಥಿವ ಅಂದರೆ ರಾಜ ಅಂತ ಅರ್ಥ. ಹೀಗೆ ಸ್ವಲ್ಪ ವ್ಯತ್ಯಾಸ ಇದೆ. ಉಳಿದ ಅನೇಕ ಪಾಠಗಳಲ್ಲಿ ದುಗ್ಧೇಮಾ ಮೋಷಧೀರ್ ವಿಪ್ರಾಹ, ದುಗ್ಧ ಅಂತ ಕ್ರಿಯಾಪದ ಇದೆ ಉಳಿದ ಪಾಠಗಳಲ್ಲಿ. ಇಮಾಂ ಓಷಧೀಹಿ ವಿಪ್ರಾಹ, ಈ ಭೂಮಿ ಗೋವಿನಿಂದ ಎಲ್ಲವನ್ನು
ಸಾರ ಪದಾರ್ಥಗಳನ್ನು ಹಾಲಿನ ರೂಪದಿಂದ ಕರೆದ ಅಂತ. ಅದೆಲ್ಲ ಮುಂದೆ 4ನೇ ಸ್ಕಂದದಲ್ಲಿ ಬರ್ತದೆ, ಅದನ್ನು ನಾನು ವಿಶದವಾಗಿ ಇಲ್ಲೇನು ಹೇಳೋದಿಲ್ಲ. ಆದರೆ ದುಗ್ಧ ಅಂತ ಕ್ರಿಯಾಪದ ಇಟ್ಕೊಂಡಿದ್ದಾರೆ ಎಲ್ಲರೂ ಕೂಡ. ಅದು ಅದುಗ್ಧ ಅಂತ ಆಗಬೇಕು, ಲಂಗ್ಲಕಾರ. ಆದರೆ ಅಕಾರ ಇಲ್ಲಿ ಕಾಣಿಸದೇ ಇರುವುದು ಇದು ಛಾಂದಸ ಪ್ರಯೋಗ ಆದ್ದರಿಂದ ದುಗ್ಧ ಅಂತಲೇ ಕ್ರಿಯಾಪದ ಅಂತ ಇಟ್ಕೊಂಡಿದ್ದಾರೆ. ಆದರೆ ವಿಜಯಧ್ವಜಿಯ ಯಾದವಾರ್ಯರ ವ್ಯಾಖ್ಯಾನ ಇವುಗಳಲ್ಲೆಲ್ಲ ನಾವು ಗಮನಿಸುವಂತೆ ದುಗ್ಧವಾನ್ ಅಂತ ಹೀಗೇ ಕ್ರಿಯಾಪದ. ದುಗ್ಧವಾನ್ ಅನ್ನುವ ಶಬ್ದವನ್ನೇ ವಿಜಯಧ್ವಜರು ಪ್ರಯೋಗ ಮಾಡಿದ್ದಾರೆ. ಯಾದವಾರ್ಯರು ದುಗ್ಧವಾನ್ ಅಂತ ಶಬ್ದ ಪ್ರಯೋಗ ಮಾಡಿಲ್ಲ, ಆದರೂ ಅವ್ರಿಗೆ ಸಮ್ಮತವಾದ ಪಾಠವೇ ಅದು ಕೂಡ ದುಗ್ಧವಾನ್ ಅಂತಲೇ ನಾವು ತಿಳ್ಕೊಳ್ಬೋದು. ಶ್ರೀವೈಷ್ಣವ ಮತದ ವೀರರಾಘವರ ವ್ಯಾಖ್ಯಾನವೊಂದರಲ್ಲಿ ಇದು ಅನುಪ್ರವೇಶ ಅವತಾರ ಅಂತಿದೆ. ಪೃಥ್ವಾಖ್ಯ ಜೀವ ಅನುಪ್ರವೇಶೇನ ಪೃಥುರೂಪೇಣ ಅವತೀರ್ಣ. ಭಗವಂತ ಬೇರೆ, ಆ ಪೃಥು ಎಂಬ ಚಕ್ರವರ್ತಿ ಬೇರೆ ಅನ್ನೋದನ್ನು ಅವರೊಬ್ಬರು ಹೀಗೆ ಗುರುತಿಸಿದ್ದಾರೆ. ಉಷತ್ತಮಃ ಅಂತ ಶಬ್ದ ಇದೆಯಲ್ಲ, ಆ ಉಷತ್ತಮ ಅಂತ ಅನ್ನೋದಕ್ಕೆ ಕಮನೀಯತಮಃ, ಎಲ್ಲರಿಗೂ ಕೂಡ ಅವನ ಆ ವ್ಯಕ್ತಿತ್ವ ಇಷ್ಟ ಆಗಿತ್ತು ಅಂತ ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಕಾಣಿಸ್ತದೆ. ವೀರರಾಘವರ ವ್ಯಾಖ್ಯಾನದಲ್ಲೂ ಕೂಡ ಸರ್ವೇಷಾಂ ಇಷ್ಟತಮಃ ಬಹುವ ಅಂತಲೇ ವ್ಯಾಖ್ಯಾನಿಸಿದ್ದಾರೆ. ಪೃಥ್ವಿನ ಅವತಾರಕ್ಕೂ ಕೂಡ ಒಂದು ಸಾಂಕೇತಿಕವಾದ ಅರ್ಥವನ್ನು ಹೇಳುವ ಪ್ರಯತ್ನವನ್ನು ರಾಧಾಕೃಷ್ಣರು ಮಾಡಿದ್ದಾರೆ. ಅದೇನಷ್ಟು ನನಗೆ ಮನವರಿಕೆ ಆಗಿಲ್ಲ, ಆದ್ದರಿಂದ ಅದನ್ನು ಹೇಳುವ ಪ್ರಯತ್ನವನ್ನು ಕೂಡ ಮಾಡಿಲ್ಲ. ಈ ಉಷತ್ತಮ ಅನ್ನುವ ಶಬ್ದಕ್ಕೆ ವ್ಯಾಖ್ಯಾನ ಸ್ವಲ್ಪ ಬೇರೆ ರೀತಿಯಾಗಿದೆ ವಿಜಯಧ್ವಜರ ವ್ಯಾಖ್ಯಾನದಲ್ಲಿ ಮೊದಲಾದ ಕಡೆ. ವಶಕಾಂತವು ಅನ್ನೋ ಧಾತುವನ್ನು ಇಟ್ಕೊಂಡಿದ್ದಾರೆ ಶ್ರೀಧರಿಯ ವ್ಯಾಖ್ಯಾನದಲ್ಲಿ. ಆದರೆ ಉಷ ಇಚ್ಛಾಯಂ ಅನ್ನೋ ಧಾತುವನ್ನು ಇಟ್ಕೊಂಡಿದ್ದಾರೆ ವಿಜಯಧ್ವಜರು, ಹಾಗೆ ಯಾದವಾರ್ಯರು. ಆದ್ದರಿಂದ ಉಷ ಇಚ್ಛಾಯಂ ಅಂತ ಬರುವುದರಿಂದ ಉಷತ್ತಮ ಅಂದರೆ ಇವನು ಸತ್ಯಕಾಮನಾದವನು, ತನ್ನ ಸಂಕಲ್ಪವನ್ನು ಯಾವುದು ಮಾಡಿರ್ತಾನೆ ಅದನ್ನು ನಡೆಸುವಂಥ ಧೀರರೇನಿದ್ದಾರೆ ಅವರಲ್ಲಿ ಈತ ಶ್ರೇಷ್ಠ ಅಂತ ಹೀಗೆ ಅರ್ಥವನ್ನು ಹೇಳ್ತಾರೆ. ಇಚ್ಛಾಯ ಅಮೋಘತ್ವಂ ತೇನ ಸತ್ಯಕಾಮ ಇತಿ ಲಭ್ಯತೆ ಅಂತಾರೆ ಯಾದವಾರ್ಯರು. ನಮ್ಮ ಇಚ್ಛೆ ಅಮೋಘವಾಗುವುದು ಅಂದರೆ ವ್ಯರ್ಥ ಆಗದೇ ಇರುವುದು ಯಾವಾಗ, ಅದನ್ನು ನಾವು ಇಚ್ಛೆಯಂತೆ ಕಾರ್ಯ ಮಾಡಿ ಅದನ್ನು ಫಲವನ್ನು ಪಡೆದಾಗ. ಮೋಘ ಅಂದರೆ ವ್ಯರ್ಥ, ವ್ಯರ್ಥ ಆಗದಂತೆ ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸಿದಾಗ ಅದು ಅಮೋಘ ಆಗ್ತದೆ. ಹಾಗೆ ಈ ಭಗವಂತನ ಸತ್ಯ ಸಂಕಲ್ಪನೂ ಅವನ ಅನುಗ್ರಹದಿಂದ ಈ ರಾಜನ ಸಂಕಲ್ಪಗಳು ಎಲ್ಲವೂ ಸತ್ಯವೇ ಆಗಿದ್ದವು. ಅವರು ಹೇಗೆ ಆಲೋಚನೆ ಮಾಡ್ತಿದ್ರು ಅದರಂತೆ ಆ ಕಾರ್ಯಗಳು ಕೂಡ ಆಗ್ತಾ ಇದ್ದವು ಅಂತ ನಾವು ತಿಳ್ಕೊಳ್ಬಹುದು. ಈ ಪೃಥು ಚಕ್ರವರ್ತಿಯಲ್ಲಿ ಭಗವಂತ ಪೃಥು ಎಂಬ ಹೆಸರಿನಿಂದಲೇ ಆವಿಷ್ಟನಾಗಿದ್ದ ಅನ್ನೋ ಒಂದು ಸಂಗತಿಯನ್ನು ನೋಡಿದ್ದೇವೆ. ಅದಲ್ಲದೆ ರಾಜರಾಜೇಶ್ವರ ಎಂಬ ರೂಪದಿಂದಲೂ ಕೂಡ ಆವಿಷ್ಟನಾಗಿದ್ದ ಅಂತ ನಾವು ಇನ್ನೊಂದು ಸಂಗತಿಯನ್ನು ಕೂಡ ಗಮನಿಸಬೇಕು. ಹಾಗೆ ಬೇರೆ ಬೇರೆ ಜ್ಞಾನಿಗಳು ಅಭಿಪ್ರಾಯ ಪಟ್ಟಿದ್ದಾರೆ. ಸಾಮಾನ್ಯವಾಗಿ ಎಲ್ಲ ಶ್ರೇಷ್ಠ ರಾಜರಲ್ಲೂ ಕೂಡ ಭಗವಂತ ರಾಜರಾಜೇಶ್ವರ ಎಂಬ ರೂಪದಿಂದ ಇದ್ದೇ ಇರ್ತಾನೆ. ಅದನ್ನು ಈ ರಾಜರಾಜೇಶ್ವರ ಅವತಾರವನ್ನು ಮುಂದೆ 2ನೇ ಸ್ಕಂದದ 7ನೇ ಅಧ್ಯಾಯದ 20ನೇ ಶ್ಲೋಕದಲ್ಲಿ ವರ್ಣನೆ ಮಾಡಿದ್ದಾರೆ. ಈ ಪ್ರಿಯವೃತ ಮೊದಲಾದ ಎಲ್ಲ ಚಕ್ರವರ್ತಿಗಳಲ್ಲಿಯೂ ಕೂಡ ಇದ್ದು ಅವರಿಗೆ ಶಕ್ತಿ ತುಂಬಿ ಅವರ ಮೂಲಕ ದುಷ್ಟರ ಶಕ್ತಿಗಳನ್ನೆಲ್ಲ ಸದೆ ಬಡಿತಾನೆ ಭಗವಂತ ಅಂತ ಅಲ್ಲಿ ಬಂದಿದೆ. ಮನ್ವಂತರೇಶು ಭಗವಾನ್ ಚಕ್ರವರ್ತಿಷು ಸಂಸ್ಥಿತ. ಪ್ರತಿಯೊಂದು ಮನ್ವಂತರದಲ್ಲಿ ಚಕ್ರವರ್ತಿಗಳಲ್ಲಿ ಭಗವಂತ ಇರ್ತಾನೆ, ಚತುರ್ಭುಜನಾಗಿರ್ತಾನೆ, ದುಷ್ಟರಾಜರನ್ನು ಸಂಹರಿಸ್ತಾನೆ. ಅವನಿಗೆ ರಾಜರಾಜೇಶ್ವರ ಇತ್ಯಾಹು, ರಾಜರಾಜೇಶ್ವರ ಅಂತ ಹೆಸರು. ಚಕ್ರವರ್ತಿನಾಂ ವೀರ್ಯದಂ, ರಾಜರಲ್ಲಿ ಬಲ ತುಂಬುವವನೇ ಇವನು. ಶಂಖಚಕ್ರ ಗದಾಧರಂ, ಶಂಖಚಕ್ರಗಳನ್ನು ಧರಿಸಿರ್ತಾನೆ. ಚತುರ್ಭುಜ ಅಂತ ಬಂದಿದೆ. ಚತುರ್ಭುಜ ಅಂತ ಬಂದಿರೋದ್ರಿಂದ ವರ ಅಭಯಗಳನ್ನು ಕೂಡ ನಾವು ಸ್ವೀಕಾರ ಮಾಡಬೇಕು. ಅಥವಾ ಕೆಲವರು ವ್ಯಾಖ್ಯಾನಕಾರರು ಹೇಳಿರುವಂತೆ ಶಂಖ ಚಕ್ರ ಗದಾ ಅಭಯ ಇಷ್ಟನ್ನು ಹೇಳ್ತಾರೆ. ಅಭಯ ಹಸ್ತ ಅಂತ ಹೇಳಿದಾಗ ಅಂಗೈಯನ್ನು ಮೇಲೆ ಚಾಚಿದ್ರೆ ಅದು ವರಹಸ್ತ, ಕೆಳಗೆ ಚಾಚಿದ್ರೆ ಅಭಯ ಹಸ್ತ ಅಂತ ನಾನು ಹೇಳಿದೆ. ಆದರೆ ಶಿಲ್ಪಶಾಸ್ತ್ರದ ಪ್ರಕಾರ ಸ್ವಲ್ಪ ಅಲ್ಲಿ ಭಿನ್ನತೆ ಇದ್ದಂತಿದೆ. ಮೇಲೆ ಚಾಚಿದರೆ ಅದೇ ಅಭಯ ಹಸ್ತ, ಕೆಳಗೆ ಚಾಚಿದರೆ ಅಂಗೈಯನ್ನು ಅದು ವರಹಸ್ತ ಅಂತ ಹೇಳುವವರು ಇದ್ದಾರೆ. ಅಷ್ಟೇನೇ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಶಂಖ ಚಕ್ರ
ವರ ಅಭಯ ಅಥವಾ ಶಂಖ ಚಕ್ರ ಗದಾ ಮತ್ತು ಅಭಯ ಇದನ್ನು ಧರಿಸಿದಂಥ ರಾಜರಾಜೇಶ್ವರ ಅನ್ನೋ ರೂಪ ಎಲ್ಲ ರಾಜರಲ್ಲೂ ಇರ್ತದೆ, ಪೃಥ್ವಿನಲ್ಲಿಯೂ ಇತ್ತು. ಪೃಥ್ವಿನಲ್ಲಿ ವಿಶೇಷವಾಗಿ ಈ ಪೃಥು ಎಂಬ ರೂಪವು ಕೂಡ ಭಗವಂತನ ವಿಶೇಷ ರೂಪವು ಕೂಡ ಇತ್ತು. ಪೃಥು ಅಂದರೆ ದೊಡ್ಡವನು ಅಂತ ಅರ್ಥ. ಪ್ರಥ ವಿಸ್ತಾರೆ ಅಂತ ಧಾತು ಇದೆ, ಅಥವಾ ಪ್ರಖ್ಯಾನೆ ಅದು ಹೆಚ್ಚು ಕಂಡು ಬರ್ತದೆ. ಪ್ರಸಿದ್ಧನಾಗುವುದು, ಪ್ರವರ್ಧಮಾನಕ್ಕೆ ಬರುವುದು ಮತ್ತು ವಿಸ್ತಾರ ಹೊಂದುವುದು ಅಂತ ಹೀಗೆಲ್ಲ ಅದಕ್ಕೆ ಅರ್ಥ ಬರ್ತವೆ. ಅದನ್ನು ಭಗವಂತನು ಕೂಡ ಸರ್ವತ್ರ ವ್ಯಾಪ್ತನಾದವನು. ಬ್ರಹ್ಮ ಅನ್ನೋ ಶಬ್ದಕ್ಕೆ ಏನು ಅರ್ಥ ಇದೆಯೋ ಪೃಥು ಅನ್ನೋ ಶಬ್ದಕ್ಕೂ ಕೂಡ ಅದೇ ಅರ್ಥ ಇದೆ. ಅಲ್ಲಿರುವ ಉಕಾರಕ್ಕೂ ಕೂಡ ಒಂದು ಅರ್ಥ ಇದೆ. ಅಂತ್ಯಸ್ಥಿತ ಉಕಾರಸ್ತು ತಾಚ್ಛಿಲ್ಯಾದಿ ಹರೇರ್ವದೇ ಅಂತ ಐತರೇಯ ಉಪನಿಷತ್ನಲ್ಲಿ ಒಂದು ಕಡೆ ಹೇಳ್ತಾರೆ. ವಿಷ್ಣು ಶಬ್ದದ ಉಪನಿಷತ್ ಭಾಷ್ಯದಲ್ಲಿ ಅದು ವಿಷ್ಣು ಅನ್ನೋ ಶಬ್ದದಲ್ಲಿ ಅಂತ್ಯದಲ್ಲಿ ಏನು ಉಕಾರ ಇದೆ ಅದು ಭಗವಂತನ ಸ್ವಭಾವ, ಸರ್ವತ್ರ ಪ್ರವೇಶ ಮಾಡಿರುವುದು, ಅದು ಆತನ ಸ್ವಭಾವ. ವ್ಯಾಪ್ತಿ ಎನ್ನುವುದನ್ನು ಆತ ಬೇರೆ ಯಾವುದೋ ಶಕ್ತಿಯಿಂದ ಗಳಿಸಿದ್ದಲ್ಲ, ಮತ್ತು ಆತನ ಬಲ ತೇಜಸ್ಸು ಮೊದಲಾದದ್ದು ಕೂಡ ಯಾವುದೇ ಸಾಧನೆಯಿಂದ ಅವನಿಗೆ ಒಲಿದು ಬಂದದ್ದಲ್ಲ. ಅದು ಆತನ ಸ್ವಭಾವ ಅನ್ನೋ ಅರ್ಥವನ್ನು ಹೇಳ್ತದೆ. ಹಾಗೆ ಸರ್ವತ್ರ ದೇಶತಃ ಕಾಲತಃ ಗುಣತಃ ವ್ಯಾಪ್ತನಾಗಿರುವಿಕೆ ಅನ್ನುವುದೇನಂತೆ ಭಗವಂತನ ಸ್ವಭಾವ ಅದು. ಹೀಗೆ ಪ್ರಖ್ಯಾನೆ ಅಂದರೆ ಎಲ್ಲ ರೀತಿಯಾದ ವ್ಯಾಪ್ತಿ, ಶಾಸ್ತ್ರಗಳಲ್ಲಿಯೂ ಲೋಕದಲ್ಲಿಯೂ ವೇದದಲ್ಲಿಯೂ ಪ್ರಸಿದ್ಧನಾಗಿರೋದು. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೇ ತಥಾ, ಎಲ್ಲ ಕಡೆನೂ ಮೊದಲು ಮಧ್ಯದಲ್ಲಿ ಕೊನೆಗೂ ಭಗವಂತನ ವರ್ಣನವೇ ಇದೆ. ಆದ್ದರಿಂದ ಆತ ಸರ್ವತ್ರ ಪ್ರಸರಿಸಿದ್ದಾನೆ, ವ್ಯಾಪ್ತನಾಗಿದ್ದಾನೆ. ಹೀಗೆ ಪ್ರಖ್ಯಾನೆ ಅನ್ನೋ ಧಾತು ಹೇಳ್ತದೆ. ಅದಲ್ಲದೆ ದೇಶತಃ ಕಾಲತಃ ಗುಣತಃ ವ್ಯಾಪ್ತನೂ ಆಗಿದ್ದಾನೆ. ಹೀಗೆ ಭಗವಂತನನ್ನು ಪೃಥು ಅಂತ ನಾವು ತಿಳ್ಕೋಬಹುದು. ಅನ್ನೋದು ಆತನ ಸ್ವಭಾವವನ್ನು ಹೇಳ್ತದೆ. ಮತ್ತು ಪೃಥು ಚಕ್ರವರ್ತಿಗ ಹೆಸರು ಯಾಕೆ ಬಂತು ಅಂದರೆ, ಅತ್ರಯ ಪ್ರಥಮೋ ರಾಜ್ಞಾಂ ಪುಮಾನ್ ಪ್ರಥಯಿತಾ ಯೇಷಃ ಪೃಥುರ್ನಾಮ ಮಹಾರಾಜ ಭವಿಷ್ಯತಿ ಪೃಥುಶ್ರವಾಹ. ಇವನು ಎಲ್ಲ ರಾಜರಲ್ಲಿ ಕೂಡ ತನ್ನ ಹೆಸರನ್ನು ಹರಡಿಸ್ತಾನೆ. ಎಲ್ಲ ರಾಜರಿಗೂ ಮಿಗಿಲಾಗಿ ಈತನ ಹೆಸರು ಎಲ್ಲ ಕಡೆ ಹಬ್ಬುತ್ತದೆ. ಹೀಗೆ ಹಬ್ಬುವುದರಿಂದ, ಪ್ರಸರಿಸುವುದರಿಂದ ಆತನ ಹೆಸರು ಪೃಥು ಅಂತ ಬಂತು ಅಂತ ನಾವು ತಿಳ್ಕೊಳ್ಬೋದು. ಇಲ್ಲಿ ನಾವು ಆ ಪೃಥು ಎಂಬ ರೂಪದ ಭಗವಂತನ ರೂಪದ ಉಪಾಸನೆ, ವಿಶೇಷತಃ ರಾಜರಾಜೇಶ್ವರ ಅನ್ನೋ ಭಗವಂತನ ರೂಪದ ಉಪಾಸನೆಯಿಂದ ನಾವು ಯಾವ ಕಾಲದಲ್ಲಿದ್ದೇವೆ ಆ ಕಾಲದಲ್ಲಿ ನಮಗೆ ಬಂದು ಒದಗುವಂಥ ಆಪತ್ತುಗಳು, ಧರ್ಮದ ಅವನತಿ, ಅಧರ್ಮದ ಉನ್ನತಿ, ಇವುಗಳನ್ನು ನಾವು ನೀಗಿಕೊಳ್ಳಬಹುದು ಭಗವಂತನ ಅನುಗ್ರಹದಿಂದ. ರಾಜರಾಜೇಶ್ವರ ಎಂಬ ಶಬ್ದದಿಂದ, ಎಂಬ ರೂಪದಿಂದ ಭಗವಂತ ಅವತಾರ ಮಾಡಲಿಕ್ಕೆ ಈಗ ಯಾರು ಅಂಥ ಶ್ರೇಷ್ಠರಾದಂಥ ಆಡಳಿತಗಾರರು, ರಾಜರು ನಮಗೆ ಕಣ್ಣಳತೆಯಲ್ಲಿ ಕಾಣಿಸೋದಿಲ್ಲ. ಆದರೂ ಕೂಡ ಆ ರಾಜರಾಜೇಶ್ವರಿ ಎಂಬ ರೂಪದಿಂದ ನೀನೇನು ಹಿಂದೆ ಇದ್ದು ಎಲ್ಲರನ್ನು ರಕ್ಷಿಸಿದ್ದಿ. ಈಗಲೂ ಕೂಡ ಇದು ವೈವಸ್ವತ ಮನ್ವಂತರ. ವೈವಸ್ವತ ಮನುವಿನಲ್ಲಿ ಆ ಭಗವಂತ ರಾಜರಾಜೇಶ್ವರಿ ಎಂಬ ರೂಪದಿಂದ ಇದ್ದೇ ಇದ್ದಾನೆ. ಆದರೆ ನಮ್ಮನ್ನು ಆಳುತ್ತಿರುವವರು ಇವರು ಮಾತ್ರ ನೀಚರಾದಂಥ, ದುಷ್ಟರಾದಂಥ ರಾಜರಿದ್ದಾರೆ. ಆದರೆ ಮೂಲತಃ ಈ ಮನ್ವಂತರದ ಅಧಿಪತಿಯಾಗಿ ಮನು ಇದ್ದೇ ಇದ್ದಾನೆ, ವೈವಸ್ವತ ಮನು ಇದ್ದೇ ಇದ್ದಾನೆ. ಉಳಿದ ರಾಜರು ಕೂಡ ಈ ಮನ್ವಂತರದಲ್ಲಿ ಈ ಹಿಂದೆ ಇದ್ದರು, ಮುಂದೆಯೂ ಬರೋರಿದ್ದಾರೆ. ಹೀಗೆ ಭಗವಂತನನ್ನ ಅಧರ್ಮದ ಮುಖವನ್ನು ಮರ್ದಿಸಿ ಧರ್ಮದ ಮುಖವನ್ನು ಬೆಳಗಿಸುವಂತ ಪ್ರಾರ್ಥನೆ ಮಾಡಬೇಕು ನಾವು. ಅದನ್ನು ಇವತ್ತಿನ ಭಾಗವತದಲ್ಲಿ ಕೇಳಿದ್ದೀವಿ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.